ಶಿವಮೊಗ್ಗ ಜಿಲ್ಲೆಯ ಶರಾವತಿ ಹಿನ್ನೀರು ಭಾಗದ ದಶಕಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ಸಿಗಂದೂರು ಬ್ರಿಡ್ಜ್ ಕಾಮಗಾರಿ ಪೂರ್ಣ ಹಂತಕ್ಕೆ ತಲುಪಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತವಾಗಲಿದೆ ಕೂಡ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಜಸ್ಟ್ ಹಾವ್ ಅ ಲುಕ್. ಸಿಗಂದೂರು ಸೇತುವೆಗೆ ಫೈನಲ್ ಟಚ್. ಅಂತಿಮ ಹಂತದಲ್ಲಿ 2.25 ಕಿಲೋಮೀಟರ್ ಉದ್ದದ ಬ್ರಿಡ್ಜ್. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ನಿರ್ಮಾಣ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ ಇಚ್ಛಾಶಕ್ತಿ ಪ್ರಯತ್ನದ ಫಲವಾಗಿ 2019ರಲ್ಲಿ ಕೇಬಲ್ ಸೇತುವೆ ಕಾಮಗಾರಿ ಪ್ರಾರಂಭವಾಗಿತ್ತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ 450 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸೇತುವೆಯ ಸುಮಾರು 2.14 ಕಿಲೋಮೀಟರ್ ಉದ್ದ ಹಾಗೂ 16 ಮೀಟರ್ ಅಗಲ ಹೊಂದಿದೆ. ರಸ್ತೆಯನ್ನು ಸಾಗರದಿಂದ ಮಾರ್ಕೋಟ್ಕವರೆಗೆ ರಸ್ತೆಯನ್ನು ಸಿಗಂದೂರು ಸೇತುವೆ ನಿರ್ಮಾಣ ಮಾಡೋ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ 369 ಅಂತೇಳಿ ಮೇಲ್ದರ್ಜೆಗೆ ನಮ್ಮ ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೆ ಏರಿಸಲಾಗಿ ಸಿಗಂದೂರು ಸೇತುವೆಯನ್ನು ಮಂಜೂರು ಮಾಡಿದ್ದಾರೆ. ಈ ಸೇತುವೆ ಕಲ್ಲೂರು ಮತ್ತು ಸಿಗಂದೂರು ಸಂಪರ್ಕಿಸಲಿದೆ. ಮುಂದಿನ 4 ತಿಂಗಳಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಲಿದೆ. ಸಿಗಂದೂರು ಸೇತುವೆ ಭಾರತ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 7ನೇ ಅತಿ ದೊಡ್ಡ ಬ್ರಿಡ್ಜ್ ಎಂಬ ಖ್ಯಾತಿ ಪಡೆಯಲಿದೆ. ಸುರಕ್ಷತಾ ತಪಾಸಣೆ ನಂತರ ಈ ಸೇತುವೆಯನ್ನ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ. ಒಂದು ಐತಿಹಾಸಿಕವಾದಂಥ 450 ಕೋಟಿ ವೆಚ್ಚವನ್ನು ಮಾಡಿ ಕಳಸುವಳ್ಳಿ ಸಿಗಂದೂರು ಸೇತುವೆಗೆ ಫೌಂಡೇಶನ್ ಸ್ಟೋನನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರಿದ್ದರು, ಗೌರವಿತ ಕಾಗೋಡು ತಿಮ್ಮಪ್ಪನವರಿದ್ದರು. ತುಂಬ ಒಳ್ಳೆಯ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವತ್ತು ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಎರಡನೇದು ಶಿವಮೊಗ್ಗದಿಂದ ತುಮಕೂರಿಗೆ ಸುಮಾರು ಒಂದು 8,500 ಕೋಟಿ ರಾಷ್ಟ್ರೀಯ ಹೆದ್ದಾರಿಯ 4 ಲೈನ್ ಮಾಡುವಂಥ ಕಾರ್ಯಕ್ರಮಕ್ಕೂ ಕೂಡ ಫೌಂಡೇಶನ್ ಸ್ಟೋನನ್ನು ಮಾಡಿದರು. ಸಿಗಂದೂರು ಸೇತುವೆ ನಿರ್ಮಾಣದಿಂದಾಗಿ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ಒಂದೆಡೆ ನನಸಾದರೆ ಮತ್ತೊಂದೆಡೆ ಶಿವಮೊಗ್ಗ ಪ್ರವಾಸೋದ್ಯಮಕ್ಕೆ ಈ ಕೇಬಲ್ ಆಧಾರಿತ ಸೇತುವೆ ಮತ್ತೊಂದು ದೊಡ್ಡ ಶಕ್ತಿಯಾಗಲಿದೆ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ಹಿನ್ನೀರು ಭಾಗದ ದಶಕಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ಸಿಗಂದೂರು ಬ್ರಿಡ್ಜ್ ಕಾಮಗಾರಿ ಪೂರ್ಣ ಹಂತಕ್ಕೆ ತಲುಪಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತವಾಗಲಿದೆ ಕೂಡ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಜಸ್ಟ್ ಹಾವ್ ಅ ಲುಕ್. ಸಿಗಂದೂರು ಸೇತುವೆಗೆ ಫೈನಲ್ ಟಚ್. ಅಂತಿಮ ಹಂತದಲ್ಲಿ 2.25 ಕಿಲೋಮೀಟರ್ ಉದ್ದದ ಬ್ರಿಡ್ಜ್. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ನಿರ್ಮಾಣ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ ಇಚ್ಛಾಶಕ್ತಿ ಪ್ರಯತ್ನದ ಫಲವಾಗಿ 2019ರಲ್ಲಿ ಕೇಬಲ್ ಸೇತುವೆ ಕಾಮಗಾರಿ ಪ್ರಾರಂಭವಾಗಿತ್ತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ 450 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸೇತುವೆಯ ಸುಮಾರು 2.14 ಕಿಲೋಮೀಟರ್ ಉದ್ದ ಹಾಗೂ 16 ಮೀಟರ್ ಅಗಲ ಹೊಂದಿದೆ. ರಸ್ತೆಯನ್ನು ಸಾಗರದಿಂದ ಮಾರ್ಕೋಟ್ಕವರೆಗೆ ರಸ್ತೆಯನ್ನು ಸಿಗಂದೂರು ಸೇತುವೆ ನಿರ್ಮಾಣ ಮಾಡೋ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ 369 ಅಂತೇಳಿ ಮೇಲ್ದರ್ಜೆಗೆ ನಮ್ಮ ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೆ ಏರಿಸಲಾಗಿ ಸಿಗಂದೂರು ಸೇತುವೆಯನ್ನು ಮಂಜೂರು ಮಾಡಿದ್ದಾರೆ. ಈ ಸೇತುವೆ ಕಲ್ಲೂರು ಮತ್ತು ಸಿಗಂದೂರು ಸಂಪರ್ಕಿಸಲಿದೆ. ಮುಂದಿನ 4 ತಿಂಗಳಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಲಿದೆ. ಸಿಗಂದೂರು ಸೇತುವೆ ಭಾರತ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 7ನೇ ಅತಿ ದೊಡ್ಡ ಬ್ರಿಡ್ಜ್ ಎಂಬ ಖ್ಯಾತಿ ಪಡೆಯಲಿದೆ. ಸುರಕ್ಷತಾ ತಪಾಸಣೆ ನಂತರ ಈ ಸೇತುವೆಯನ್ನ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ. ಒಂದು ಐತಿಹಾಸಿಕವಾದಂಥ 450 ಕೋಟಿ ವೆಚ್ಚವನ್ನು ಮಾಡಿ ಕಳಸುವಳ್ಳಿ ಸಿಗಂದೂರು ಸೇತುವೆಗೆ ಫೌಂಡೇಶನ್ ಸ್ಟೋನನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರಿದ್ದರು, ಗೌರವಿತ ಕಾಗೋಡು ತಿಮ್ಮಪ್ಪನವರಿದ್ದರು. ತುಂಬ ಒಳ್ಳೆಯ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವತ್ತು ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಎರಡನೇದು ಶಿವಮೊಗ್ಗದಿಂದ ತುಮಕೂರಿಗೆ ಸುಮಾರು ಒಂದು 8,500 ಕೋಟಿ ರಾಷ್ಟ್ರೀಯ ಹೆದ್ದಾರಿಯ 4 ಲೈನ್ ಮಾಡುವಂಥ ಕಾರ್ಯಕ್ರಮಕ್ಕೂ ಕೂಡ ಫೌಂಡೇಶನ್ ಸ್ಟೋನನ್ನು ಮಾಡಿದರು. ಸಿಗಂದೂರು ಸೇತುವೆ ನಿರ್ಮಾಣದಿಂದಾಗಿ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ಒಂದೆಡೆ ನನಸಾದರೆ ಮತ್ತೊಂದೆಡೆ ಶಿವಮೊಗ್ಗ ಪ್ರವಾಸೋದ್ಯಮಕ್ಕೆ ಈ ಕೇಬಲ್ ಆಧಾರಿತ ಸೇತುವೆ ಮತ್ತೊಂದು ದೊಡ್ಡ ಶಕ್ತಿಯಾಗಲಿದೆ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ಹಿನ್ನೀರು ಭಾಗದ ದಶಕಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ಸಿಗಂದೂರು ಬ್ರಿಡ್ಜ್ ಕಾಮಗಾರಿ ಪೂರ್ಣ ಹಂತಕ್ಕೆ ತಲುಪಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತವಾಗಲಿದೆ ಕೂಡ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಜಸ್ಟ್ ಹಾವ್ ಅ ಲುಕ್.
ಸಿಗಂದೂರು ಸೇತುವೆಗೆ ಫೈನಲ್ ಟಚ್. ಅಂತಿಮ ಹಂತದಲ್ಲಿ 2.25 ಕಿಲೋಮೀಟರ್ ಉದ್ದದ ಬ್ರಿಡ್ಜ್. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ನಿರ್ಮಾಣ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ ಇಚ್ಛಾಶಕ್ತಿ ಪ್ರಯತ್ನದ ಫಲವಾಗಿ 2019ರಲ್ಲಿ ಕೇಬಲ್ ಸೇತುವೆ ಕಾಮಗಾರಿ ಪ್ರಾರಂಭವಾಗಿತ್ತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ 450 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸೇತುವೆಯ ಸುಮಾರು 2.14 ಕಿಲೋಮೀಟರ್ ಉದ್ದ ಹಾಗೂ 16 ಮೀಟರ್ ಅಗಲ ಹೊಂದಿದೆ. ರಸ್ತೆಯನ್ನು ಸಾಗರದಿಂದ ಮಾರ್ಕೋಟ್ಕವರೆಗೆ ರಸ್ತೆಯನ್ನು ಸಿಗಂದೂರು ಸೇತುವೆ ನಿರ್ಮಾಣ ಮಾಡೋ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ 369 ಅಂತೇಳಿ ಮೇಲ್ದರ್ಜೆಗೆ ನಮ್ಮ ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೆ ಏರಿಸಲಾಗಿ ಸಿಗಂದೂರು ಸೇತುವೆಯನ್ನು ಮಂಜೂರು ಮಾಡಿದ್ದಾರೆ. ಈ ಸೇತುವೆ ಕಲ್ಲೂರು ಮತ್ತು ಸಿಗಂದೂರು ಸಂಪರ್ಕಿಸಲಿದೆ. ಮುಂದಿನ 4 ತಿಂಗಳಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಲಿದೆ. ಸಿಗಂದೂರು ಸೇತುವೆ ಭಾರತ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 7ನೇ ಅತಿ ದೊಡ್ಡ ಬ್ರಿಡ್ಜ್ ಎಂಬ ಖ್ಯಾತಿ ಪಡೆಯಲಿದೆ. ಸುರಕ್ಷತಾ ತಪಾಸಣೆ ನಂತರ ಈ ಸೇತುವೆಯನ್ನ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ. ಒಂದು ಐತಿಹಾಸಿಕವಾದಂಥ 450 ಕೋಟಿ ವೆಚ್ಚವನ್ನು ಮಾಡಿ ಕಳಸುವಳ್ಳಿ ಸಿಗಂದೂರು ಸೇತುವೆಗೆ ಫೌಂಡೇಶನ್ ಸ್ಟೋನನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರಿದ್ದರು, ಗೌರವಿತ ಕಾಗೋಡು ತಿಮ್ಮಪ್ಪನವರಿದ್ದರು. ತುಂಬ ಒಳ್ಳೆಯ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವತ್ತು ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಎರಡನೇದು ಶಿವಮೊಗ್ಗದಿಂದ ತುಮಕೂರಿಗೆ ಸುಮಾರು ಒಂದು 8,500 ಕೋಟಿ ರಾಷ್ಟ್ರೀಯ ಹೆದ್ದಾರಿಯ 4 ಲೈನ್ ಮಾಡುವಂಥ ಕಾರ್ಯಕ್ರಮಕ್ಕೂ ಕೂಡ ಫೌಂಡೇಶನ್ ಸ್ಟೋನನ್ನು ಮಾಡಿದರು. ಸಿಗಂದೂರು ಸೇತುವೆ ನಿರ್ಮಾಣದಿಂದಾಗಿ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ಒಂದೆಡೆ ನನಸಾದರೆ ಮತ್ತೊಂದೆಡೆ ಶಿವಮೊಗ್ಗ ಪ್ರವಾಸೋದ್ಯಮಕ್ಕೆ ಈ ಕೇಬಲ್ ಆಧಾರಿತ ಸೇತುವೆ ಮತ್ತೊಂದು ದೊಡ್ಡ ಶಕ್ತಿಯಾಗಲಿದೆ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ಹಿನ್ನೀರು ಭಾಗದ ದಶಕಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ಸಿಗಂದೂರು ಬ್ರಿಡ್ಜ್ ಕಾಮಗಾರಿ ಪೂರ್ಣ ಹಂತಕ್ಕೆ ತಲುಪಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಸಂಚಾರಕ್ಕೆ ಮುಕ್ತವಾಗಲಿದೆ ಕೂಡ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಜಸ್ಟ್ ಹಾವ್ ಅ ಲುಕ್. ಸಿಗಂದೂರು ಸೇತುವೆಗೆ ಫೈನಲ್ ಟಚ್. ಅಂತಿಮ ಹಂತದಲ್ಲಿ 2.25 ಕಿಲೋಮೀಟರ್ ಉದ್ದದ ಬ್ರಿಡ್ಜ್. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ನಿರ್ಮಾಣ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ ಇಚ್ಛಾಶಕ್ತಿ ಪ್ರಯತ್ನದ ಫಲವಾಗಿ 2019ರಲ್ಲಿ ಕೇಬಲ್ ಸೇತುವೆ ಕಾಮಗಾರಿ ಪ್ರಾರಂಭವಾಗಿತ್ತು. ಕೇಂದ್ರ ಸಚಿವ ನಿತಿನ್ ಗಡ್ಕರಿ 450 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸೇತುವೆಯ ಸುಮಾರು 2.14 ಕಿಲೋಮೀಟರ್ ಉದ್ದ ಹಾಗೂ 16 ಮೀಟರ್ ಅಗಲ ಹೊಂದಿದೆ. ರಸ್ತೆಯನ್ನು ಸಾಗರದಿಂದ ಮಾರ್ಕೋಟ್ಕವರೆಗೆ ರಸ್ತೆಯನ್ನು ಸಿಗಂದೂರು ಸೇತುವೆ ನಿರ್ಮಾಣ ಮಾಡೋ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ 369 ಅಂತೇಳಿ ಮೇಲ್ದರ್ಜೆಗೆ ನಮ್ಮ ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೆ ಏರಿಸಲಾಗಿ ಸಿಗಂದೂರು ಸೇತುವೆಯನ್ನು ಮಂಜೂರು ಮಾಡಿದ್ದಾರೆ. ಈ ಸೇತುವೆ ಕಲ್ಲೂರು ಮತ್ತು ಸಿಗಂದೂರು ಸಂಪರ್ಕಿಸಲಿದೆ. ಮುಂದಿನ 4 ತಿಂಗಳಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಲಿದೆ. ಸಿಗಂದೂರು ಸೇತುವೆ ಭಾರತ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 7ನೇ ಅತಿ ದೊಡ್ಡ ಬ್ರಿಡ್ಜ್ ಎಂಬ ಖ್ಯಾತಿ ಪಡೆಯಲಿದೆ. ಸುರಕ್ಷತಾ ತಪಾಸಣೆ ನಂತರ ಈ ಸೇತುವೆಯನ್ನ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ. ಒಂದು ಐತಿಹಾಸಿಕವಾದಂಥ 450 ಕೋಟಿ ವೆಚ್ಚವನ್ನು ಮಾಡಿ ಕಳಸುವಳ್ಳಿ ಸಿಗಂದೂರು ಸೇತುವೆಗೆ ಫೌಂಡೇಶನ್ ಸ್ಟೋನನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರಿದ್ದರು, ಗೌರವಿತ ಕಾಗೋಡು ತಿಮ್ಮಪ್ಪನವರಿದ್ದರು. ತುಂಬ ಒಳ್ಳೆಯ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವತ್ತು ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಎರಡನೇದು ಶಿವಮೊಗ್ಗದಿಂದ ತುಮಕೂರಿಗೆ ಸುಮಾರು ಒಂದು 8,500 ಕೋಟಿ ರಾಷ್ಟ್ರೀಯ ಹೆದ್ದಾರಿಯ 4 ಲೈನ್ ಮಾಡುವಂಥ ಕಾರ್ಯಕ್ರಮಕ್ಕೂ ಕೂಡ ಫೌಂಡೇಶನ್ ಸ್ಟೋನನ್ನು ಮಾಡಿದರು. ಸಿಗಂದೂರು ಸೇತುವೆ ನಿರ್ಮಾಣದಿಂದಾಗಿ ಶರಾವತಿ ಹಿನ್ನೀರು ಭಾಗದ ಜನರ ಕನಸು ಒಂದೆಡೆ ನನಸಾದರೆ ಮತ್ತೊಂದೆಡೆ ಶಿವಮೊಗ್ಗ ಪ್ರವಾಸೋದ್ಯಮಕ್ಕೆ ಈ ಕೇಬಲ್ ಆಧಾರಿತ ಸೇತುವೆ ಮತ್ತೊಂದು ದೊಡ್ಡ ಶಕ್ತಿಯಾಗಲಿದೆ.